ನಮಸ್ಕಾರ. ಒಂದು ಕ್ಷಣ ಯೋಚಿಸಿ ನೋಡಿ, ನಾವು ಪ್ರತಿದಿನ ಬಳಸೋ ವಸ್ತುಗಳು, ಅದು ಬೆಳಗಿನ ಕಾಫಿ ಆಗಿರಬಹುದು ಅಥವಾ ನಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್ ಆಗಿರಬಹುದು, ಇದೆಲ್ಲ ಹೇಗೆ ನಮ್ಮನ್ನು ತಲುಪುತ್ತೆ? ಈ ವಸ್ತುಗಳ ಪಯಣದ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಈ ಸಂಕೀರ್ಣವಾದ ಜಾಲವನ್ನೇ ನಾವು ಪೂರೈಕೆ ಸರಪಳಿ ಅಥವಾ ಸಪ್ಲೈ ಚೇನ್ ಅಂತ ಕರೆಯೋದು. ಬನ್ನಿ, ಈ ಇಂಟ್ರೆಸ್ಟಿಂಗ್ ಪಯಣದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಹಾಗಿದ್ರೆ ಈ ವಿಷಯವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಮುಖ್ಯ ಹಂತಗಳನ್ನ ನೋಡೋಣ. ಮೊದಲಿಗೆ ಇದೊಂದು ಗ್ಲೋಬಲ್ ರಿಲೇ ರೇಸ್ ತರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಆಮೇಲೆ ಅದರ ಪಯಣದ ಒಂದು ಮ್ಯಾಪ್ ಹಾಕೋಣ, ಅದರ ಯಶಸ್ಸನ್ನ ಹೇಗೆ ಅಳಿತಾರೆ ಅಂತ ತಿಳಿಯೋಣ, ದಾರಿಯಲ್ಲಿ ಬರುವ ಅಡೆತಡೆಗಳು ಯಾವುವು ಅಂತ ಗುರುತಿಸೋಣ, ಮತ್ತು ಕೊನೆಗೆ ಇದನ್ನ ಇನ್ನಷ್ಟು ಫಾಸ್ಟ್ ಮಾಡೋಕೆ ಯಾವ ದಾರಿಗಳಿದೆ ಅಂತ ಹುಡ್ಕೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಈ ಸಪ್ಲೈ ಚೈನ್ ಅಂದ್ರೆ ನಿಜವಾಗ್ಲೂ ಏನು? ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಇದನ್ನೊಮ್ಮೆ ಕಲ್ಪಿಸಿಕೊಳ್ಳಿ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಕೊಲಂಬಿಯಾದಲ್ಲಿ ಬೆಳೆಯೋ ಕಾಫಿ ಬೀಜ ಯುರೋಪ್ನ ಕೋಪನ್ಹೇಗನ್ ನಗರದಲ್ಲಿರೋ ಒಂದು ಕೆಫೆಯಲ್ಲಿ 1 ಕಪ್ ಬಿಸಿ ಬಿಸಿ ಕಾಫಿಯಾಗಿ ನಮ್ಮ ಕೈಗೆ ಹೇಗೆ ತಾನೇ ಸಿಗಲು ಸಾಧ್ಯ? ಇದರ ಹಿಂದೆ ಅಡಗಿದೆ ನೋಡಿ ಸಪ್ಲೈ ಚೈನ್ನ ಅಸ್ಸಲಿ ಮ್ಯಾಜಿಕ್. ಹೌದು, ಪೂರೈಕೆ ಸರಪಳಿಯನ್ನ ಒಂದು ಗ್ಲೋಬಲ್ ರಿಲೇ ರೇಸ್ಗೆ ಹೋಲಿಸಬಹುದು. ಇಲ್ಲಿ ಪ್ರಾಡಕ್ಟ್ ಅಥವಾ ಉತ್ಪನ್ನವೇ ಬ್ಯಾಟನ್. ರೈತರಿಂದ ಹಿಡಿದು ತಯಾರಿಕರು, ಸಾಗಾಣಿಕೆದಾರರು, ಹೀಗೆ ಒಬ್ರಿಂದ ಇನ್ನೊಬ್ರಿಗೆ ಈ ಬ್ಯಾಟನ್ ಪಾಸ್ ಆಗತ್ತಾ ಕೊನೆಗೆ ಫೈನಲ್ ರನ್ನರ್ ಅಂದ್ರೆ ನಮ್ಮಂಥ ಗ್ರಾಹಕರನ್ನ ತಲುಪುತ್ತೆ. ಈ ರೇಸ್ನಲ್ಲಿ ಪ್ರತಿಯೊಬ್ಬರ ಪಾತ್ರ ಕೂಡ ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಈ ರಿಲೇ ರೇಸ್ನ ಪ್ರತಿಯೊಂದು ಹಂತವನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಒಂದು ವಸ್ತು ತನ್ನ ಮೂಲದಿಂದ ಶುರುವಾಗಿ ನಮ್ಮ ಮನೆ ಬಾಗಿಲ್ಗೆ ಬರೋವರೆಗಿನ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಈ ಪಯಣದಲ್ಲಿ ಮುಖ್ಯವಾಗಿ 5 ಸ್ಟೆಪ್ಸ್ ಇರುತ್ತೆ. ಮೊದಲನೇದು ಕಚ್ಚಾ ವಸ್ತುಗಳ ಸಂಗ್ರಹ. ನಮ್ಮ ಕಾಫಿ ಉದಾಹರಣೆಯಲ್ಲೇ ಹೇಳೋದಾದ್ರೆ ರೈತರು ಕಾಫಿ ಬೀಜಗಳನ್ನ ಬೆಳೆದು ಕೊಯ್ಯೋದು. ಎರಡನೆಯದು ಉತ್ಪಾದನೆ, ಅಂದ್ರೆ ಆ ಬೀಜಗಳನ್ನ ಹುರಿದು ಸಂಸ್ಕರಿಸಿ ಪ್ಯಾಕ್ ಮಾಡೋದು. ಮೂರನೇದು ವೇರ್ಹೌಸಿಂಗ್ ಅಥವಾ ಗೋದಾಮು ನಿರ್ವಹಣೆ, ಪ್ಯಾಕ್ ಮಾಡಿದ ಕಾಫಿಯನ್ನ ಸುರಕ್ಷಿತವಾಗಿ ಸ್ಟೋರ್ ಮಾಡಿಡೋದು. ನಾಲ್ಕನೆಯದು ವಿತರಣೆ, ಅದನ್ನ ಬೇರ್ಬೇರೆ ದೇಶಗಳಿಗೆ, ನಗರಗಳಿಗೆ ಸಾಗಿಸೋದು. ಮತ್ತು ಕೊನೆಯದಾಗಿ 5ನೆಯದು ಕಸ್ಟಮರ್ ಡೆಲಿವರಿ, ಅಂದ್ರೆ ಅಂಗಡಿ ಅಥವಾ ಕೆಫೆಯಿಂದ ನಮ್ಮ ಕೈ ಸೇರೋದು. ಈ ರೇಸ್ನಲ್ಲಿ ಕೆಲವು ಪ್ರಮುಖ ಓಟಗಾರರು ಇರ್ತಾರೆ. ಯಾರಿವರು? ಪೂರೈಕೆದಾರರು ಅಂದ್ರೆ ಕಾಫಿ ಬೆಳೆಯೋ ರೈತರು, ತಯಾರಿಕರು ಅಂದ್ರೆ ಕಾಫಿ ಬೀಜಗಳನ್ನ ರೋಸ್ಟ್ ಮಾಡೋರು, ಲಾಜಿಸ್ಟಿಕ್ಸ್ ಪಾಲುದಾರರು ಅಂದ್ರೆ ಹಡಗು, ಟ್ರಕ್ ಮೂಲಕ ಸಾಗಿಸೋ ಕಂಪನಿಗಳು, ಮತ್ತು ಕೊನೆಯದಾಗಿ ವಿತರಕರು ಅಂದ್ರೆ ನಮ್ಮ ಕೆಫೆಗಳು ಮತ್ತು ಅಂಗಡಿಗಳು. ಇವರೆಲ್ಲರೂ ಜೊತೆಗೂಡಿ ಕೆಲಸ ಮಾಡಿದಾಗ ಮಾತ್ರ ಆ ಬ್ಯಾಟನ್ ಫಿನಿಶಿಂಗ್ ಲೈನ್ ದಾಟೋಕೆ ಸಾಧ್ಯ. ಓಕೆ, ಈ ಗ್ಲೋಬಲ್ ರಿಲೇ ರೇಸ್ ಸರಿಯಾಗಿ ನಡೀತಿದ್ಯಾ ಇಲ್ವಾ ಅಂತ ಹೇಗೆ ಗೊತ್ತಾಗತ್ತೆ? ಇಲ್ಲೇ ನೋಡಿ, ಮೆಟ್ರಿಕ್ಸ್ ಅಥವಾ ಅಳತೆಗಳು ಎಂಟ್ರಿ ಕೊಡೋದು. ಒಂದು ಮಾತಿದೆ, ನಾವ್ ಯಾವುದನ್ನ ಅಳೆಯೋದಿಲ್ವೋ ಅದನ್ನ ಸುಧಾರಿಸೋಕೆ ಸಾಧ್ಯನೇ ಇಲ್ಲ. ಪೂರೈಕೆ ಸರಪಳಿಯಲ್ಲಿ ಎಲ್ಲಿ ವೀಕ್ನೆಸ್ ಇದೆ, ಎಲ್ಲಿ ಸ್ಟ್ರೆಂತ್ ಇದೆ ಅಂತ ತಿಳಿಬೇಕಂದ್ರೆ ಡೇಟಾ ಅನ್ನೋದು ತುಂಬಾನೇ ಅಗತ್ಯ. ಇದಕ್ಕಾಗಿಯೇ ಕೆಲವು ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳನ್ನ, ಅಂದ್ರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಥವಾ KPIs ಅಂತಾರಲ್ಲ, ಅದನ್ನ ಬಳಸ್ತಾರೆ. ಉದಾಹರಣೆಗೆ ಆರ್ಡರ್ ಫುಲ್ಫಿಲ್ಮೆಂಟ್ ರೇಟ್, ಅಂದ್ರೆ ಎಷ್ಟು ಆರ್ಡರ್ಗಳು ಯಾವುದೇ ತಪ್ಪು ಇಲ್ಲದೆ ಪೂರ್ತಿಯಾಗುತ್ತೆ. ಆವರೇಜ್ ಲೀಡ್ ಟೈಮ್, ಅಂದ್ರೆ ಒಂದು ಆರ್ಡರ್ ಮಾಡಿದಾಗಿನಿಂದ ಅದು ಕೈ ಸೇರೋಕೆ ಎಷ್ಟು ದಿನ ಬೇಕು. ಇನ್ವೆಂಟ್ರಿ ಟರ್ನ್ಓವರ್, ವೇರ್ಹೌಸ್ನಲ್ಲಿರೋ ಸ್ಟಾಕ್ ಎಷ್ಟು ಬೇಗ ಖಾಲಿಯಾಗುತ್ತೆ. ಮತ್ತು ಆನ್ ಟೈಮ್ ಡೆಲಿವರಿ ರೇಟ್, ಹೇಳಿದ ಟೈಮ್ಗೆ ವಸ್ತುಗಳು ತಲುಪ್ತಾ. ಇವೆಲ್ಲ ಆ ಸಪ್ಲೈ ಚೈನ್ನ ಹೆಲ್ತ್ ರಿಪೋರ್ಟ್ ಕಾರ್ಡ್ ಇದ್ದ ಹಾಗೆ. ಹಾಗಾದ್ರೆ ಇದರ ನಿಜವಾದ ಪರಿಣಾಮ ಏನು? ಯೋಚನೆ ಮಾಡಿ, ನಾವು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ಬರ್ತ್ಡೇ ಗಿಫ್ಟ್ ಸರಿಯಾದ ಟೈಮ್ಗೆ ಬಂದ್ರೆ ಆಗೋ ಖುಷಿನೇ ಬೇರೆ. ಅದೇ 1 ವಾರ ಲೇಟ್ ಆದ್ರೆ ಆ ನಿರಾಸೆಗೆ ಕಾರಣ ಸಪ್ಲೈ ಚೈನ್ನಲ್ಲಿ ಎಲ್ಲೋ ಆದ ಒಂದು ಸಣ್ಣ ತಪ್ಪು. ಅಷ್ಟರ ಮಟ್ಟಿಗೆ ಈ ಅಳತೆಗಳು ಮುಖ್ಯವಾಗುತ್ತೆ. ಆದ್ರೆ ಈ ರಿಲೇ ರೇಸ್ ಯಾವಾಗ್ಲೂ ಅಂದುಕೊಂಡಷ್ಟು ಸುಲಭವಾಗಿರೋದಿಲ್ಲ. ದಾರಿಯಲ್ಲಿ ಸಾಕಷ್ಟು ಅಡೆತಡೆಗಳು, ಸಮಸ್ಯೆಗಳು ಎದುರಾಗ್ಬೋದು. ಮೊದಲ ಮತ್ತು ಅತಿದೊಡ್ಡ ಸಮಸ್ಯೆ ಅಂದ್ರೆ ವಿಳಂಬಗಳು. ಒಂದು ಹಡಗು ಬರೋದು ತಡವಾಗಬಹುದು, ಕಸ್ಟಮ್ಸ್ನಲ್ಲಿ ಸಮಸ್ಯೆ ಆಗ್ಬೋದು, ಅಥವಾ ಟ್ರಕ್ ಟ್ರಾಫಿಕ್ನಲ್ಲಿ ಸಿಲ್ಕೊಳ್ಬೋದು. ಒಂದು ಕಡೆ ಆಗೋ ಸಣ್ಣ ವಿಳಂಬ ಸರಪಳಿಯ ಮುಂದಿನ ಎಲ್ಲಾ ಹಂತಗಳ ಮೇಲೆ ಪರಿಣಾಮ ಬೀರುತ್ತೆ. ಇಡೀ ರೇಸ್ನ ಟೈಮಿಂಗ್ ಹಾಳಾಗುತ್ತೆ. ಎರಡನೇದು ದೋಷಗಳು ಅಂದ್ರೆ ಮಿಸ್ಟೇಕ್ಸ್. ಇದು ಕಸ್ಟಮರ್ಸ್ ನಂಬಿಕೆಯನ್ನೇ ಮುರಿಯುತ್ತೆ. ತಪ್ಪು ಪ್ರಾಡಕ್ಟ್ ಕಳಿಸೋದು, ವಿಳಾಸ ತಪ್ಪಾಗಿ ಹಾಕೋದು, ಅಥವಾ ಪ್ಯಾಕೇಜಿಂಗ್ ಸರಿ ಇಲ್ಲದೆ ವಸ್ತು ಹಾಳಾಗೋದು, ಇವೆಲ್ಲವೂ ಕಂಪನಿಗಳಿಗೆ ದೊಡ್ಡ ನಷ್ಟ ಉಂಟುಮಾಡುತ್ತೆ. ಮತ್ತು ಮೂರನೆಯದು ನಮ್ಮ ಕಂಟ್ರೋಲ್ನಲ್ಲೇ ಇಲ್ಲದ ಅನಿರೀಕ್ಷಿತ ಅಡಚಣೆಗಳು. ನೈಸರ್ಗಿಕ ವಿಕೋಪಗಳು, ರಾಜಕೀಯ ಅಸ್ಥಿರತೆ ಅಥವಾ ಜಾಗತಿಕ ಸಾಂಕ್ರಾಮಿಕದಂತಹ ಘಟನೆಗಳು ಇವು ಇಡೀ ಸಪ್ಲೈ ಚೇನನ್ನೇ ನಿಲ್ಲಿಸ್ಬಿಡಬಹುದು.
ಈ ವೈಫಲ್ಯಗಳಿಗೆ ಕೆಲವು ಸಾಮಾನ್ಯ ಕಾರಣಗಳಿರುತ್ತೆ. ಕಾರ್ಯಾಚರಣೆಯಲ್ಲಿ ದಕ್ಷತೆ ಇಲ್ದಿರೋದು, ವಿಶ್ವಾಸಾರ್ಹವಲ್ಲದ ಪೂರೈಕೆದಾರರು. ಇದು ಹೇಗಂದ್ರೆ ರಿಲೇ ರೇಸ್ನಲ್ಲಿ ಒಬ್ಬ ರನ್ನರ್ ಇದ್ದಕ್ಕಿದ್ದಂತೆ ಓಟ ನಿಲ್ಸಿದಾಗೆ. ಲಾಜಿಸ್ಟಿಕ್ಸ್ ಅಥವಾ ಮೂಲಸೌಕರ್ಯದ ಕೊರತೆ, ಅಂದ್ರೆ ರಸ್ತೆ ಪೋರ್ಟ್ಗಳು ಸರಿಯಾಗಿಲ್ದಿರೋದು. ಮತ್ತು ನಾವಾಗ್ಲೇ ಮಾತಾಡಿದ ಹಾಗೆ ಬಾಹ್ಯ ಅಪಾಯಗಳು. ಇವುಗಳಲ್ಲಿ ಯಾವುದಾದ್ರೂ ಒಂದ್ರಿಂದ ರಿಲೇ ರೇಸ್ನಲ್ಲಿ ಬ್ಯಾಟನ್ ಕೆಳಗೆ ಬೀಳೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಈ ರೇಸನ್ನು ಇನ್ನಷ್ಟು ವೇಗವಾಗಿ ಇನ್ನಷ್ಟು ಚೆನ್ನಾಗಿ ಮಾಡೋದು ಹೇಗೆ? ಬನ್ನಿ ಈಗ ಪರಿಹಾರಗಳ ಬಗ್ಗೆ ನೋಡೋಣ. ಯಾವುದೇ ಸುಧಾರಣೆ ಮಾಡೋದಕ್ಕೂ ಮುಂಚೆ ಈ ಪ್ರಶ್ನೆಯನ್ನ ಕೇಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಸಪ್ಲೈ ಚೈನ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಎಲ್ಲಿದೆ ಮತ್ತು ರಿಸ್ಕ್ ಎಲ್ಲಿಂದ ಬರಬಹುದು ಅಂತ ಮೊದಲು ವಿಶ್ಲೇಷಣೆ ಮಾಡಬೇಕು. ಈ ರೇಸನ್ನು ಇಂಪ್ರೂವ್ ಮಾಡೋಕೆ 3 ಪ್ರಮುಖ ಮಾರ್ಗಗಳಿವೆ. ಮೊದಲನೇದು ಆಟೋಮೇಷನ್ ಮತ್ತು ಡಿಜಿಟಲೀಕರಣ, ಅಂದ್ರೆ ಟೆಕ್ನಾಲಜಿ ಬಳಸಿ ವೇರ್ಹೌಸ್ ಮ್ಯಾನೇಜ್ಮೆಂಟ್ ಮತ್ತು ಟ್ರ್ಯಾಕಿಂಗ್ ಅನ್ನು ಆಟೋಮ್ಯಾಟಿಕ್ ಮಾಡೋದು. ಎರಡನೇದು ಪೂರೈಕೆದಾರರ ವೈವಿಧ್ಯೀಕರಣ, ಅಂದ್ರೆ ರಿಲೇ ರೇಸ್ನಲ್ಲಿ ಒಬ್ಬನೇ ರನ್ನರ್ ಮೇಲೆ ಡಿಪೆಂಡ್ ಆಗದೆ ಬೇರೆ ಬೇರೆ ಪರ್ಯಾಯ ರನ್ನರ್ಗಳನ್ನ ರೆಡಿಯಾಗಿಟ್ಕೊಳ್ಳೋದು. ಮೂರನೇದು ವಿತರಣಾ ಜಾಲದ ಆಪ್ಟಿಮೈಸೇಷನ್, ಅಂದ್ರೆ ಗ್ರಾಹಕರಿಗೆ ವಸ್ತುಗಳನ್ನು ತಲುಪಿಸಲು ಅತ್ಯಂತ ವೇಗದ ಮತ್ತು ಕಡಿಮೆ ಖರ್ಚಿನ ಮಾರ್ಗ ಯಾವುದು ಅಂತ ಕಂಡುಹಿಡಿಯೋದು. ಹಾಗಾದ್ರೆ ಕೊನೆಗೆ ನಾವು ತಿಳ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಒಂದು ವಸ್ತು ನಮ್ಮ ಕೈ ಸೇರುವ ಹಿಂದಿನ ಈ ಸಂಪೂರ್ಣ ಪಯಣವನ್ನು ಅರ್ಥ ಮಾಡ್ಕೊಳ್ಳೋದೆ ಅದನ್ನ ಇನ್ನಷ್ಟು ಉತ್ತಮಪಡಿಸೋದಿಕ್ಕೆ ಇಡೋ ಮೊದಲ ಹೆಜ್ಜೆ. ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾದ್ರೆ ತಾನೇ ಅದಕ್ಕೆ ಪರಿಹಾರ ಹುಡುಕೋಕೆ ಸಾಧ್ಯ. ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ಈ ವಿವರಣೆಯನ್ನು ನೋಡ್ತಿರುವ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಸಪ್ಲೈ ಚೈನ್ ಬಗ್ಗೆ ಯೋಚಿಸಿ. ಅದರ ಚಿಪ್, ಸ್ಕ್ರೀನ್, ಬ್ಯಾಟರಿ ಇವೆಲ್ಲ ಪ್ರಪಂಚದ ಬೇರೆ ಬೇರೆ ಮೂಲೆಗಳಿಂದ ಬರುತ್ತೆ. ಇಷ್ಟು ಸಂಕೀರ್ಣವಾಗಿರೋ ಈ ಸರಪಳಿಯಲ್ಲಿ ಅತ್ಯಂತ ದುರ್ಬಲವಾದ ಲಿಂಕ್ ಯಾವುದಿರಬಹುದು? ಸ್ವಲ್ಪ ಯೋಚಿಸಿ ನೋಡಿ.